ಮಗನನ್ನ ಆ ಕುಬೇರನನ್ನ ನಿನ್ನ ಮನೆಯಿಂದ ದೂರ ಆಗುವಂತೆ ಮಾಡಿದೆ. ಇನ್ನು ಮೇಲೆ ಅರ್ಥವಾಗುತ್ತದೆ ಈ ನಾಗೇಂದ್ರ ಎಂಥವನು ಎಂಬುದು. ಹೇ ನಾರಾಯಣ, ನೀನೆಷ್ಟೇ ಪ್ರಯತ್ನ ಪಟ್ಟು ಆ ಕುಬೇರನಿಗೆ ಬೆಂಬಲ ನೀಡಿದರು ಇಂಬುಗಳಿಗೆ ಧೂಳಿಪಟ ಮಾಡುವೆನು ನಿನ್ನ ಪ್ರತಿಯೊಂದು ಕಾರ್ಯವನ್ನು. ಮೊದಲು ನಿಧಾನವಾಗಿ ನಿನ್ನ ಆಸ್ತಿ ನನ್ನ ಹೆಸರಿಗೆ ಬರೆಸಿಕೊಂಡು ನಿನ್ನ ಮಗನಿಂದಲೇ ನಿನ್ನ ಕತ್ತಿಗೆ ಕೈ ಕೊಟ್ಟು ಹೊರನೂಕಿಸಿ ನಿನ್ನ ಕೈಗೆ ಭಿಕ್ಷೆಯ ಪಾತ್ರೆ ಕೊಟ್ಟು ಭಿಕ್ಷುಕರಂತೆ ನಾ ತಿರುಗಿಸದಿದ್ದರೆ ನನ್ನ ಹೆಸರು ವಿಷಪೂರಿತ ವಿಷಕಂಠನ ಮಗ ನಾಗೇಂದ್ರನೇ ಅಲ್ಲ, ಸವಿತಾ. ಏನವಳ ರೂಪ ಲಾವಣ್ಯ, ರಂಬೆ ಊರ್ವಶಿ, ಅಪ್ಸರೆ, ಆ ಬೇಲೂರು ಶಿಲಾಬಾಲಕಿ ಅಂತಿರುವ ಆ ನಡು, ಅಪ್ಸರೆಯೂ ನಾಚುವಂತ ಅವಳ ಕೇಶರಾಸೆಯ ಹಿಡಿದು ನನ್ನ ಅಡ್ಡಾದಲ್ಲಿ ಕೆಡವಿಕೊಂಡು ಮನ ಬಂದಂತೆ ಒದ್ದಾಡಿ ಬಡಿದಾಡದಿದ್ದರೆ ನನ್ನ ಹೆಸರು ನಾಗೇಂದ್ರ ಅಲ್ಲ, ವಿಷಪೂರಿತ ವಿಷಕಂಠನ ಮಗ, ನಾಗಲೋಕದ ಒಡೆಯ. ನಾಗೇಂದ್ರನೇ ಅಲ್ಲ. ಯಾರಾದ್ರಿಪ್ಪ ಮನ್ಯಾಗ? ಯಾಕ್ರಿ, ಯಾರು ಬೇಕಾಗಿತ್ತು? ಶಿವಪ್ಪರ ಮಗ ಕುಬೇರಪ್ಪ ಬೇಕಾಗಿತ್ತು. ಅವ್ರ ಕಡೆ ಏನ್ ಕೆಲಸ ಐತ್ರಿ? ಬನ್ನಿ ಒಳಗಡೆ ಬನ್ನಿ. ಆಹಾ ಮಾಯೆ, ಸವಿತಾ ಬಾಯೆ, ನಿನ್ನ ಜೊತೆ ಮಾತಾಡಕ ನಾನು ಒಳಗ ಬರ್ಬೇಕಾ? ಏ ಗೋವಿಂದ, ಯಾರವನು ನಿನ್ನ ಜೊತೆ ಮಾತನಾಡಿದವರು? ಅವ್ರೀ ಅಪ್ಪರ, ಸವಿತಾ ಬಾಯಿ ಅವ್ರಿ. ಯಾಕೆ ಕುಬೇರ ಇಲ್ಲವೇ? ಇದ್ದಾನೆ, ಬನ್ನಿ ಸಾಹೇಬ್ರಿ. ಓಹೋ, ಪ್ರಕಾಶಪ್ಪನವರು, ಕುಳಿತುಕೊಳ್ಳಿ ದಣಿಕರೇ, ಕುಳಿತುಕೊಳ್ಳಿ. ನಾವು ಇಂದು ಈ ಬಡವನ ಮನೆಗೆ ಬಂದಿದ್ದು ಸೂರ್ಯ ಉದಯಿಸಿ ಇಡೀ ವಿಶ್ವಕ್ಕೆ ಬೆಳಕು ಚೆಲ್ಲಿದಂತಾಯ್ತು. ತಮ್ಮ ಆಗಮನದಿಂದ ಈ ಬಡವನ ಮನ ಅರ್ಪಿತ. ಶಿವಪ್ಪ, ಉಳಿದು ನಿನ್ನ ವೇದಾಂತ ಕೇಳಲಿಕ್ಕೆ ಬಂದಿಲ್ಲ, ನಿನ್ನ ಮಗನ ಜೊತೆ ಮಾತನಾಡಲಿಕ್ಕೆ ಬಂದಿದ್ದೀನಿ. ಹಿಂದೊಮ್ಮೆ ನನ್ನ ಮಗ ಮನೆಗೆ ಶ್ರೀಮಂತರು ಬರ್ತಾರಂತ ಹೇಳಿದ್ದ, ಇವರೇ ಇರಬಹುದು. ಅಂತೂ ನನ್ನ ಮಗಳ ಮಂಗಲ ಕಾರ್ಯಕ್ಕೆ ಆ ಭಗವಂತನೇ ಪ್ರತ್ಯಕ್ಷವಾಗಿ ಬಂದಂತಾಯಿತು. ಹಾ, ಕುಬೇರ ಕುಬೇರ, ಬೇಗ ಬಾರಪ್ಪ. ಶ್ರೀಮಂತ ಪ್ರಕಾಶಪ್ಪನವರು ನಮ್ಮ ಕಡೆಗೆ ಬಂದಿದ್ದಾರೆ. ನಮಸ್ಕಾರ ಪ್ರಕಾಶಪ್ಪನವರೇ, ಬಂದು ಹಾಗೆ ನಿಂತು ಬಿಟ್ಟಿರುವರಲ್ಲ, ಕುಳಿತುಕೊಳ್ಳಿ. ಕುಳಿತು ನಿನ್ನೊಂದಿಗೆ ನೆಂಟಸ್ತಿಕೆ ಬೆಳೆಸಲಿಕ್ಕೆ ಬಂದಿಲ್ಲ. ಮೊದಲು ನಿನ್ನನ್ನು ಕೆಲಸದಿಂದ ತೆಗೆದ ಸುದ್ದಿ ತಿಳಿಸಿ ನನಗೆ ಬರತಕ್ಕಂತ ಹಣ ವಸೂಲಿ ಮಾಡಲಿಕ್ಕೆ ಬಂದಿದ್ದೇನೆ. ಇದೇನು ಪ್ರಕಾಶ, ನೀನಾಡುವ ಮಾತು ನನಗಾಗಿಯೇ? ಇದೇನು ಶ್ರೀಮಂತರೇ, ನನ್ನ ಮಗಳಿಂದ ಕೆಲಸ ತೆಗಲಿಕ್ಕೆ ಅವನೇನು ಅಂತ ತಪ್ಪು ಮಾಡಿದ್ದಾನೆ? ಅವರನ್ನು ತನ್ನ ಮಗನೆಂದು ಯಾರು ನಂಬಿದ್ದರು? ಅವರ ಮುಖಕ್ಕೇನೆ ಮಂಗಳಾರತಿ ಮಾಡಿ ಬಂದಿದ್ದಾನೆ. ಇದೇನು ಕುಬೇರ ಅವರ ಮಾತು? ಅವರ ನುಡಿದ ನುಡಿ ನನ್ನ ದುಡಿಯುವುದನ್ನೇ ಒಡೆದು ಬರುತ್ತಿದೆ. ಅಂತ ಕೆಲಸ ಏನು ಮಾಡಿ ಬಂದಿರುವೆ ಹೇಳೋ ಬಟ್ಟಾಳ? ಅಪ್ಪ, ಅನ್ನ ಹಾಕಿ ತೊತ್ತು ಮಾಡಿ ಉಣಿಸುತ್ತಿರುವ ದಣಿಗೆ ಎಂದಿಗೂ ಮೋಸ ಮಾಡುವವನಲ್ಲ ಈ ನಿನ್ನ ಮಗ ಕುಬೇರ. ಸತ್ಯವಾಗಿ ನಿನ್ನ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ, ನಾನಿವರಿಗೆಂದಿಗೂ ದ್ರೋಹವೆಸಗಿಲ್ಲ. ಬಣ್ಣ ಹಚ್ಚಿ ಮಾತಾಡಿದ್ರೆ ನನ್ನ ಮಾತಿಗೆ ಮಾಡಬಾರದ ಹೇಯ ಕಾರ್ಯ ಮಾಡಿ ತಂದೆ ತಾಯಿಗಳ ಮೇಲೆ ಆಣೆ ಮಾಡಿ ಹೇಳ್ತೀಯ. ನೂರಾರು ಕೂಲಿ ಕಾರ್ಮಿಕರ ಸಂಬಳವನ್ನು ಎತ್ತಿ ಹಾಕಿ ನಿನ್ನ ಬೊಕ್ಕಸವನ್ನು ತುಂಬಿಸಿಕೊಂಡ್ರುವ ನೀನೊಬ್ಬ ಮೂರ್ಖನಲ್ಲವೇ? ಮುಚ್ಚಬಸರೆ, ಕತ್ತೆಗೆ ಏಕೆ ಬೇಕೋ ಕಾರ್ಬಾರ ಎಂಬಂತೆ ನಿನಗೆ ಈ ವಿಷಯದಲ್ಲಿ ಮಾತನಾಡಲಿಕ್ಕೆ ಅಧಿಕಾರವಿಲ್ಲ. ಸೊಮ್ಮನೆ ನಿಂತುಕೋ. ಯಾವ
ಅವನೇ ನನ್ನ ಫ್ಯಾಕ್ಟರಿಯ ಒಡೆಯ. ಇದರ ಎಲ್ಲ ವ್ಯವಹಾರದ ಹಕ್ಕು ಈ ನಾಗೇಂದ್ರನಿಗೆ ಸೇರಿದ್ದು. ಅಂದಾಗ ನೀ ಮಾಡಿದ ಅನ್ಯಾಯಕ್ಕೆ ಮುಯಿಗೆ ಮುಯಿ ತೀರಿಸಲು ಬಂದಿರುವೆ ಕೆರಳಿದ ಸರ್ಪವಾಗಿ. ಕುಬೇರ, ಈಗಲಾದ್ರೂ ಅರ್ಥ ಮಾಡಿಕೊಂಡೆಯಾ ನಾರ್ಯಾರೆಂಬುದನ್ನ? ಒಬ್ಬರ ಎಂಜಲದ ಆಶೆಗಾಗಿ ಕಪಟಿಯಾಗಿ ಬಿದ್ದುಕೊಂಡು ಬಡವರ ಸಂಸಾರವನ್ನು ಕತ್ತರಿಸಲು ಬಂದ ನಾಯಿ. ನೀ ಮಾಡಿದ ಹೇಯ ಕೆಲಸವನ್ನ ನನ್ನ ಮೇಲೆ ಹಾಕಿ ನನ್ನ ಹೆಸರಿಗೆ ಕಲಂಕ ತರುವೆ. ಬದ್ಮಾಸ್ತನ ಮಗನೇ, ನನ್ನ ಹಣ ಎತ್ತಿ ಹಾಕಿದ್ದಲ್ಲದೆ ನನ್ನೆದುರಿಗೆ ನನ್ನ ಮಾಮನನ್ನು ಸಿಕ್ಕ ಹಾಗೆ ಮಾತನಾಡ್ತೀಯ. ನಿನ್ನ ಹಾಗೆ ಬಿಡುವುದಿಲ್ಲ. ಶ್ರೀಮಂತರು ಹೇಳೋ ಮಾತು ನಿಜವೇನು? ಅಪ್ಪ, ಯಾವುದು ಸತ್ಯ ಯಾವುದು ಅಸತ್ಯವೆಂದು ನುಡಿಯಲಿ ನನ್ನ ಬಾಯಿಂದ. ನನ್ನನ್ನು ಹೆತ್ತು 25 ವರ್ಷಗಳ ಕಾಲ ಜೋಪಾನ ಮಾಡಿದ ನಿನಗೆ ಗೊತ್ತಿಲ್ಲವೇ ನನ್ನ ಗುಣ ಎಂತಹುದು ಅಂತ? ನನಗೆ ನಂಬಿಕೆ ಇದೆ ಅಪ್ಪ, ಸಂಪೂರ್ಣ ನಂಬಿಕೆ ಇದೆ. ಶ್ರೀಮಂತರೇ, ನಿಮ್ಮ ನನ್ನ ಮಗ ಮಾಡಿದ್ದು ತಪ್ಪಾಯ್ತೆಂದು, ಆದರೆ ಬಡವರ ಒಟ್ಟಿಗೆ ಬರೀ ಎಳೆಬೇಡ್ರಪ್ಪ. ಈ ಕೆಲಸವನ್ನು ತಮ್ಮ ಮಗನೇ ಮಾಡಿದನ್ನು ತಿಳಿದು ಇದೊಂದು ಸಾರಿ ಕ್ಷಮಿಸಿರಿ. ಅಪ್ಪ, ಕಟುಕರ ಕೈಯಲ್ಲಿ ಸಿಕ್ಕ ಕುರಿ ಮರಿಯು ಕಣ್ಣೀರು ಸುರಿಸಿ ಜೀವದಾನ ಬೇಡಿದರೆ ಬಿಡುವನೇನಪ್ಪ ಕಟುಕ. ನೀನು ಎಂತಹ ತಾಳ್ಗಂಡರಲ್ಲಿ ಕ್ಷಮೆಯನ್ನು ಕೇಳುತ್ತಿರುವಿ ಅಪ್ಪ. ಬಿಟ್ಟು ಬಿಡು ನಿನ್ನ ಹಠವನ್ನು. ಬಾಯಿ ಮುಚ್ಚುಕೋಬೇಡ. ಸಿಟ್ಟಿನ ವೇಷದಲ್ಲಿ ಸಿಕ್ಕಂತೆ ಮಾತನಾಡಿ ನಿನ್ನ ತಂದೆಯಾದ ನನ್ನನ್ನು ಏಕೆ ಕೊರಗಿ ಸಣ್ಣಗಿಸುತ್ತಿರುವಿ? ಶ್ರೀಮಂತರೇ, ದೊಡ್ಡವರಾದ ತಾವು ದೊಡ್ಡ ಮನಸ್ಸು ಮಾಡಿ ಇದನ್ನು ಸಾರಿ ಕ್ಷಮಿಸಿರಿ. ಹಣವನ್ನು ಮುಂದೆ ಮುಟ್ಟಿಸುತ್ತೇನೆ. ಶಿವಪ್ಪ, ನಿನಗಷ್ಟೇ ಏಕೆ? ಇಡೀ ವಿಶ್ವಕ್ಕೇನೆ ಪ್ರಕಾಶ ಚೆಲ್ಲುತ್ತಾನೆ ಆ ಸೂರ್ಯ. ಆದರೆ ಆತನ ಪ್ರಕಾಶ ಮುಚ್ಚಿಸಲಿಕ್ಕೆ ಗ್ರಹಣವೆಂಬುದೊಂದಿದೆಯಲ್ಲ. ನನಗೊಂದು ಅರ್ಥವಾಗುತ್ತಿಲ್ಲ ನೀವು ಆಡಿದ ಮಾತು. ಅರ್ಥವಾಗಲೆಂದು ಪದೇ ಪದೇ ತಿಳಿಸಿ ಹೇಳುತ್ತೇನೆ. ನಾ ಕೊಟ್ಟ ಸಾಲ ತೀರಿಸಂದು. ಇದೇನು ಪ್ರಕಾಶ, ನನ್ನ ಮಗನಿಗೆ ಬರ್ತಕ್ಕಂಥ ಸಂಭವದಲ್ಲಿ ಎಲ್ಲವನ್ನು ತೀರಿಸಿ ಇನ್ನು ಸ್ವಲ್ಪ ಆದ್ರೂ ಉಳಿದಿರಬೇಕಲ್ಲವೇ? ಸ್ವಲ್ಪ ಅಂದ್ರೆ ಏನಪ್ಪ? ಏನು ನೋಟಾಕ, ಏನು ಪಾವ, ಏನು ಅಚ್ಚಾರ? ಅಲ್ಲ ಶಿವಪ್ಪ, ಇದ್ರದ ಲೆಕ್ಕ ಬಾಕಿ ಸ್ವಚ್ಛಗೆ ಬರ್ದೇಡವನ ನಾನು. ಇನ್ನು ನನ್ನ ಕಣ್ಣು ತಪ್ಪಿಸಿ ನಿನ್ನ ಮಗ ಸಾಲ ತೀರ್ತಾನ. ಸ್ವಚ್ಛದ ಅಚ್ಚ ಕನ್ನಡದಲ್ಲಿ ಬಿಚ್ಚಿ ಓದಿರಿ, ಅರ್ಥ ಮಾಡಿಕೊಳ್ಳಲಿ ತಂದೆ ಮಕ್ಕಳು. ನೋಡಿ ಶಿವಪ್ಪ, ನೀನು ಸಾಲ ಒಯ್ದಾಗಿನಿಂದ ಹಿಡಿದು ಇಲ್ಲಿ ತನಕ ಅಂದ್ರೆ ಏನಪ್ಪ, 1, 3, 11 ಒಟ್ಟ ಒಂದು 90,000 ರೂಪಾಯಿ ಆಗೈತೆ ನೋಡಿ ಶಿವಪ್ಪ. ಇದೇನು ಶ್ರೀಮಂತರಿ, ನಿಮ್ಮ ಬಡ್ಡಿ ಸಾಲದ ವ್ಯವಹಾರ ಒಯ್ದು ಕೇವಲ 40,000. 40,000ಕ್ಕೆ ಅದೇಗ 90,000 ಆಗುತ್ತದೆ. ಮುದಿಯ, ಅದು ಹೇಗಾಯ್ತು ಅಂದ್ರೆ ನೀನು ಏನು ತಿಳಿಸಿ ಹೇಳಬೇಕು? ಅದು ಎಷ್ಟಾಯ್ತೋ ಅಷ್ಟು ತೀಸಿರಾಯ್ತು. ಈ ಸಾರಿ ತೀಸದಿದ್ದರೆ ತಂದೆ ಮಕ್ಕಳ ಪರಿಣಾಮ ನೆಟ್ಗಿರ್ಲಿಕ್ಕಿಲ್ಲ. ಪ್ರಕಾಶ, ಈ ಹಂದಿಗೆ ಹೇಸಿಗೆ ನಿಂತ ತನ್ನ ಕೆಲಸ ಮಾಡ ಅಂತ ಹೇಳೋ. ಅದನ್ನು ಬಿಟ್ಟು ಉಣ್ಣೋ ತನ್ನ ಬಾಯಿಟ್ಟು ಹೊರಸು ಮಾಡಕ್ ಬಂದ್ರ ಬಾಯಿ ಒಳಗಿನ ಒಂದೊಂದು ಹಲ್ಲನ್ನು ಕಿತ್ತ ಕೈಯ ಪಟ್ಟೇನು. ಎಚ್ಚರಿಂದ ಮಾತಾಡ್ಲಿಕ್ಕೆ ಹೇಳು. ನೀನು ಸುಮ್ಮನೆ ನಿಂದ್ರ ನಾಗಪ್ಪ. ಎಲ್ಲಿ ಕಿಂಡಿ ಕಾಂತತೆ ಎಲ್ಲೇ ಸೊಂಡಿ ಇಟ್ಟನೆ ಅಂತಂದು ಬರ್ತೀಯಲ್ಲ. ನೋಡಿ ಶಿವಪ್ಪ, ನಮಗೆ ಹೊಳ್ಳ ಬಳ್ಳ ತಿರ್ಗಾ ಮುರುಗ ಅದನ್ನ ಹೇಳಕ್ ಬರಂಗಲ್ಪ. ಪಟ ಏನೈತಿ 4 ಮಾತಿನಾಗ ನಿನ್ನ ವ್ಯವಹಾರ ತಿಳಿಸ್ಬಿಡು. ನಮ್ಗೆ ಮುಂದೆ ಕೆಲಸ ಬಾಳದು. ಪ್ರಕಾಶಪ್ಪನವರೇ, ಕರ ಮುಗಿದ ಸ್ಥಿರವಾಗಿ ಬೇಡಿಕೊಳ್ಳುವೆ. ನೀವೇ ಕರುಣಾಮೂರ್ತಿ ಎಂದು. ಸತ್ಯ, ಧರ್ಮ, ನ್ಯಾಯ, ನೀತಿ ಎಲ್ಲವನ್ನು ನೀ ಬಲ್ಲವನು. ಸತ್ಯ ಪದ ಹೇಳಪ್ಪ ನನ್ನ ಮಗ ಸಾಲ ತೀರಿಸಿದ ಬಗ್ಗೆ. ಮತ್ತು ತಿರ್ಗಾ ಮುರುಗ ಅದನ್ನ ಮಾತಾಡ್ತಾನಲ್ರಿ ಇವ. ಅಲ್ಲ ಶಿವಪ್ಪ, ನಿನ್ನ ಮಗ ಸಾಲ ತೀರ್ಸಿದ್ರೆ ನಾವ್ಯಾಕೆ ಇಲ್ಲಿ ತನಕ ಬರ್ತಿದ್ವಿ? ಮಾರ ಎಂತ ಹುಡ್ತದೀವೋ ನೀನ. ಗೋವಿಂದ, ನಿಮ್ಮಂತಹ ಬಂಡ ಗುಮಾಸ್ತರು ಇಂಥವರ ಕೈಯಲ್ಲಿ ಕೆಲಸ ಮಾಡುತ್ತಿದ್ದಲಿಂದಲೇ ನಮ್ಮ ದೇಶ ಬಡವಾಗುತ್ತಿದೆ. ಅನ್ಯಾಯವಾಗಿ ತಂದೆಯ ಮಾತಿಗೆ ಬೆಲೆ ಕೊಡದೆ ಬಡವರ ರಕ್ತವನ್ನ ಗಟಗಟನೆ ಕೊಡಿದು ಮಹಡಿಯ ಮೇಲೆ ಮಾಡಿ ಕಟ್ಟಿಸಿ ಕಾರ್ನಲ್ಲಿ ಮೆರೆಯುತ್ತಾನೆ ಇಲ್ಲಿನ ಸಾಹುಕಾರ. ನನ್ನ ಶ್ರೀಮಂತಿಗೆ ಎಣಿಕೆ ಹಾಕಲಿಕ್ಕೆ ನೀನಾವ ಗಿಡದ ತಪ್ಪಲೇ ಬಡವ. ಪ್ರಕಾಶ, ಬಡವ ಎಂದು ಮತ್ತೆ ಮತ್ತೆ ಮರಳಿ ಕೂಗದಿರು. ಮತ್ತೆ ಮರಳಿ ಕೂಗಿದರೆ ಮೆಟ್ಟಿಸಿರಬೇಕಾಗುತ್ತದೆ ಈ ನಿನ್ನ ಕೆಟ್ಟ ಶರೀರವನ್ನ. ಸುತ್ತು ಅನ್ನದ್ದು ಗತಿ ಇಲ್ಲದ ಕಿರಿಕ, ನನ್ನ ಮನೆಯ ಅನ್ನ ತಿಂದು ನನಗೆ ಎದುರು ಮಾತನಾಡುತ್ತೀಯ.
ನೀನೀಗ ಒಳ್ಳೆಯ ಮಾತಿನಿಂದ ನನ್ನ ಸಾಲ ತೀರಿಸದೆ ಹೋದಲ್ಲಿ ನನ್ನ ಮಕ್ಕಳನ್ನು ಕಟ್ಟಿ ವಸೂಲಿ ಮಾಡಬೇಕಾಗುತ್ತದೆ. ಅಚ್ಚನ ಪುಣ್ಯವಂತ ನಾರಾಯಣನ ಹೊಟ್ಟೆಗೆ ಹೊಟ್ಟೆ ಬಂದ ಕೋಣವೇ, ನೀ ಕೊಟ್ಟ ಸಾಲವನ್ನು ಎಲ್ಲ ತೀರಿಸಿದ್ದೇನೆ ನಿನ್ನ ಬಳಿ. ಅದನ್ನೆಲ್ಲ ವಿಚಾರಿಸದೆ ಸೌಕರ್ಯೆಂಬ ಸೊಕ್ಕಿನಿಂದ ನೀ ನಮ್ಮನ್ನ ಮುಟ್ಟಲು ಬಂದರೆ ನಿನ್ನ ಘಟ ಇಲ್ಲಿಯೇ ಬಿದ್ದು ಹೋಗುವುದು. ಎಚ್ಚರ! ಎಚ್ಚರ! ಕುಬೇರ, ಗಡ್ಡ ಬಿದ್ದು ಹೋದ್ರು ಹಠ ಸಾಧಿಸಿಯೇ ಸಾಯುತ್ತೇನೆ, ಬದಲು ಮಾತ್ರ ಮರೆಯಬೇಡ. ಶಿವಪ್ಪ, ವೇಳೆಗಳದಂತೆಲ್ಲ ನಿನ್ನ ಮಗನ ಸೊಕ್ಕು ನೆತ್ತಿಗೇರಿ ಪಿತ್ತವಾದಂತೆ ಕಾಣುತ್ತದೆ. ನೀನೀಗ ಒಳ್ಳೆಯ ಮಾತಿನಿಂದ ನನ್ನ ಸಾಲ ತೀರಿಸಿದೀ ಸರಿ. ಇರದಿದ್ದರೆ ಮಲ್ಲಿಗೆ ಹೂವಿನಂತೆ ಪರಿಮಳ ಚೆಲ್ಲುತ್ತಿರುವ ನಿನ್ನ ಮಗಳ ಕೈಗೆ ಮುಟ್ಟಿಸಿಕೊಳ್ಳಬೇಕಾಗುತ್ತದೆ. ಅಲ್ಲ ಹಾಗೂ ಒಡೆಯನ ಮಗನೆಂದು ಮರ್ಯಾದೆ ಕೊಟ್ಟು ಮಾತನಾಡಿದರೆ ನನ್ನ ತಂಗಿಯ ಹೆಸರನ್ನೆತ್ತುವೆಯಾ ಮಗನ? ನಿನ್ನನ್ನು ಜೀವದಿಂದಲೇ ಉಳಿಸಲಾರಿ. ನಾಗ ಹಾಗೆ ಕಂಡು ಬಾಯಿ ಬಿಡುತ್ತಿರುವಿ. ನಿಮ್ಮಪ್ಪನ ರಕ್ತಕ್ಕೆ ಹುಟ್ಟಿದ ಗಂಡಸೇ ನೀನಾಗಿದ್ದರೆ ಬಂದು ಬಿಡಿಸಿಕೋ ನಿನ್ನ ಅಳಿಯನನ್ನ. ನಮಸ್ಕಾರ ರೀ ಸಾಹೇಬ್ರೆ, ನಮಸ್ಕಾರ ರೀ. ಒಳ್ಳೆ ಸಮಯಕ್ಕೆ ಬಂದ್ರಿ. ನೀವು ಬರ್ದಿದ್ರ ನಮ್ಮ ಜೀವ ಆಕಾಶಕ್ಕೆ ಹಾರಿ ಹೋಗ್ಬಿಡ್ತೈತ್ರಿ. ಯಾವ ಕಾರಣಕ್ಕಾಗಿ? ನೋಡ್ರಿ ಸಾಹೇಬ್ರ, ಈ ಪ್ರಕಾಶಪ್ಪನವ್ರ ಕಂಪ್ನಿಲಿ ನಾನು ಕುಬೇರ ಕೂಡೇ ಕೆಲಸ ಮಾಡ್ತೇವೆ. ಪ್ರಕಾಶಪ್ಪನವ್ರ ಕಡೆಯಿಂದ ಅವನು ಅಡ್ವಾನ್ಸ್ ತೆಗೆದುಕೊಂಡಿದ್ದು ನಿಜ ಐತ್ರಿ. ಆ ಅಡ್ವಾನ್ಸ್ ದುಡ್ಡು ಕೇಳಲಿಕ್ಕೆ ಬಂದ್ರೆ ನಮ್ಮ ಕುತ್ತಿಗೆ ಕೈ ಹಾಕ್ತಾನ್ರಿ ಸಾಹೇಬ್ರ. ಎಲ್ಲಿದ್ದೀರಿ ನ್ಯಾಯ, ನೀತಿ, ಧರ್ಮ, ಶಿವ ಶಿವ? ಸಾಹೇಬ್ರ ದೇವ್ರು ಬಂದ್ರಿ ನೀವು. ಗೋವಿಂದ, ಇವನ ಹೆಸರಿನಾಗ ನಮ್ಮ ಹೆಂಡ್ರ ಮಕ್ಕಳು ಬಾಯಿ ಬಡ್ಕೋಬೇಕಾಗತ್ರಿ. ಗೋವಿಂದ, ಚೆನ್ನಾಗಿ ಮಾತನಾಡು. ಚೆನ್ನಾಗಿ ನನ್ನ ಜೊತೆ ಮಾತನಾಡಿ ಕೈಗೆ ಬೇಡಿ ಹಾಕಿಸಿಕೊಳ್ಳಬೇಕಾದವನು ನೀನು, ಅವನಲ್ಲ. ಪಿಸಿ ಅರೆಸ್ಟ್ ಹಿಮ್. ಸಾಹೇಬರೇ, ನನ್ನ ಮಗ ಯಾವ ತಪ್ಪು ಮಾಡಿದ್ದಾನೋ ಅವನ ಕೈಗೆ ಬೇಡಿ ಹಾಕುತ್ತಿರುವ್ರಿ. ಏ ಹುಡುಗಿ, ಹೆಣ್ಣಾವ ನಿನಗೆ ಬೇಕು, ಸುಮ್ಮನೆ ನಿಂತುಕೋ. ನೋಡಿ ಸಾಹೇಬ್ರೆ, ಇವನು ಇವರ ತಂಗಿ, ಈ ಹುಡುಗಿ ಇವನ ತಂಗಿ. ಇವ್ರೇನದ ನೋಡ್ರಿ, ಬಹಳ ಗಲಾಗಂಟ್ಯಾರ. ಪ್ರಕಾಶ, ನನ್ನ ಕಣ್ಣೆದುರಿನಲ್ಲಿ ನನ್ನ ತಂದೆ ತಂಗಿಗೆ ಅವಶ್ಯ ಶಬ್ದಗಳನ್ನು ಆಡುತ್ತೀರಿ. ನೋಡಿ ಸಾಹೇಬ್ರ, ನಿಮ್ಮ ಕಣ್ಣಿಗೆ ಯಾವ ರೀತಿ ಮಾತಾಡ್ತಾನೆ ಈ ಮಗ? ಸಾಹೇಬರೇ, ನನ್ನ ಮಗ ಯಾವ ತಪ್ಪು ಮಾಡಿಲ್ಲ ರೀ. ನಿಮ್ಮ ಕಾರಿಗೆ ಬೀಳ್ತೇನೆ, ಬಿಟ್ಟು ಬಿಡಿರಿ ನನ್ನ ಮಗನನ್ನು. ಹಾಗೆ ಬಿಡಲಿಕ್ಕೆ ಬರುವುದಿಲ್ಲ ಶಿವಪ್ಪ. ಕಾನೂನಿನ ಪ್ರಕಾರ ಅರೆಸ್ಟ್ ಮಾಡಲೇಬೇಕಾಗುತ್ತದೆ. ಇದೇ ನಿರ್ಧಾರವೇನು ಸಾಹೇಬರೇ? ನಿಮ್ಮ ಕಾನೂನು ರಸ್ತೆಯಲ್ಲಿ ಒಂದು ಹೆಣ್ಣಿನ ಮಾನ ಪ್ರಾಣ ಹೋದಾಗ ಎಲ್ಲಿತ್ತು ನಿಮ್ಮ ಕಾನೂನು? ಕೋಟ ನೋಡಿ ಚಲಾಯಿಸಿ ನಾವೇ ಶ್ರೀಮಂತರಿಂದ ಎದೆಪ್ಪಿಸಿ ಮೇಲವ್ರನ್ನ ಹಾಗೆ ಬಿಟ್ಟಿದೆಯಲ್ಲ ನಿಮ್ಮ ಕಾನೂನು. ಲಂಚಕ್ಕಾಗಿ ಕಳ್ಳ ಬಟ್ಟೆ ಸಾರಿಗೆ ಅವಕಾಶ ಕೊಟ್ಟು ಹೆಣ್ಣಂದಿರ ಮಾಂಗಲ್ಯವನ್ನು ಮಾರುವುದನ್ನು ನೋಡಿ ಹಾಗೆ ಕಣ್ಣು ಮುಚ್ಚಿದೆಯಲ್ಲ ನಿಮ್ಮ ಕಾನೂನು. ಈಗ ಏನೋ ವಿಚಾರಿಸದೆ ನನ್ನ ಮಗಳನ್ನು ಎಳೆಯುತ್ತಿದೆಯಲ್ಲ, ಎಲ್ಲಿಂದ ಬಂತು ನಿಮಗೆ ಕಾನೂನು? ಮೂಲಕ ಬಾಯಿ ಬಿಗೆ ಹಿಡಿದು ಮಾತನಾಡು. ಇನ್ಸ್ಪೆಕ್ಟರ್ ಸರ್, ನನ್ನ ಜೀವನ ಅಣ್ಣ ಇವನು. ಇದನ್ನೆಲ್ಲ ಉಳಿಸ್ಕೊಂಡು ಜೈಲಿಗೆ ಹಾಕ್ಬಿಟ್ರೆ ರಾಕ್ಷಸರಿದ್ರಲ್ಲ, ಈ ರಾಕ್ಷಸರು ನಮ್ಮನ್ನ ಹಾಕಿ ತಿಂದು ಬಿಡ್ತಾರೆ. ಯಾವ ಹೊತ್ತಲ್ಲಿ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಸರ್. ದಯವಿಟ್ಟು ನಮ್ಮನ್ನ ಕಾಪಾಡಿ ಸರ್. ತಂಗಿ, ಈ ನಿನ್ನ ಅಣ್ಣ ಜೈಲಿಗೆ ಹೋಗುತ್ತಿದ್ದಾನೆಂದು ದುಃಖಿಸಿ ಕಂಬನಿ ಮಿಡುಕದಿರು ತಂಗಿ. ಈ ನಿನ್ನ ಅಣ್ಣನ ಬಾಹುಬಲದೊಳಗೆ ಶಕ್ತಿ ಇರುವವರೆಗೂ ಈ ನನ್ನ ಮನೆತನಕ್ಕೆ ಕಣ್ಣು ಹಾಕಲು ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಒಂದು ವೇಳೆ ಇವರಿಂದೇನಾದರೂ ಅಪಘಾತ ಸಂಭವಿಸಿದರೆ ಇವರ ತಾಯಿಯ ಗರ್ಭದಲ್ಲಿ ಅಡಗಿಕೊಂಡು ಕುಳಿತಿದ್ದರು ಸರಿ.
ಆ ತಾಯಿಯ ಭೂಗರ್ಭದಿಂದ ಹೊರಗೆಳೆದು ಇವರನ್ನ ತುಂಡು ತುಂಡಾಗಿ ಕತ್ತರಿಸಿ ನಮ್ಮೂರಿನ ಅಗಸಿ ಬಾಗಿಲಿಗೆ ಕಟ್ಟಿ ಆ ರುಂಡಕ್ಕೆ ನಾವೆತ್ತುವ ಎತ್ತಿನ ಸರವನ್ನ ಮಾಡಿ ಹಾಕಿ ಎದ್ದ ಸರ್ಪದ ಕತ್ತಲಲ್ಲಿ ನಾ ಗೆದ್ದ ಹುಲಿ ಎನಿಸಿಕೊಳ್ಳದಿದ್ದರೆ ನಾನು ನಿನ್ನ ಅಣ್ಣ ಶಿವಪ್ಪನ ರಕ್ತಕ್ಕೆ ಹೊಟ್ಟಿಲ್ಲ ಅಂತ ನಡಿ ನಡಿ ಹೇಳಿಕೊಂಡು ನಡೆಯರಿ ಅವನನ್ನ ಎಲ್ಲಿದೆ ನ್ಯಾಯ ಎಲ್ಲಿದೆ ಎಲ್ಲಿದೆಯೋ ನ್ಯಾಯ ಅಣ್ಣ ಎಲ್ಲಿದೆಯೋ ನ್ಯಾಯ ಪದವನ್ನು ನ್ಯಾಯವ ಕೇಳುವುದೇ ಅನ್ಯಾಯ ನ್ಯಾಯ ಎಲ್ಲಿದೆ ನ್ಯಾಯ ಎಲ್ಲಿದೆ ಮಗನೇ ಕವಿತಾ ನಮಗೆ ಯಾರು ದಿಕ್ಕಮ್ಮ ಮಗನೇ ಶಿವಪ್ಪ ಹೇಗಾಯಿತು ನಿನ್ನ ಮಗನ ಜೀವನ ಸುಮ್ಮನೆ ಹತ್ತು ಹತ್ತು ಹೇಗೆ ಸಾಯಣಾಗುವಿರಿ ತಂದೆ ಮಗಳು ಈಗ ನಿನ್ನ ಕುಬೇರ ಬಹು ದೂರ ಹೋಗಿಬಿಟ್ಟ ಶಿವಪ್ಪ ನನ್ನ ಮೇಲೆ ಕೈ ಮಾಡಿದ ನನ್ನ ತಂದೆಯನ್ನು ಬಿಡದವನು ಈ ಪ್ರಕಾಶ ಒಳ್ಳೆಯ ಮಾತಿನಿಂದ ನಿನಗೆ ಹೇಳುತ್ತಿರುವೆ ನನ್ನ ಸಾಲ ತೀರಿಸುವಿಯೋ ಅಥವಾ ಈ ನಿನ್ನ ಮನೆ ಬರೆದು ಕೊಡುವಿಯೋ ಶ್ರೀಮಂತರೇ ಮಗನ ದುಃಖದಲ್ಲಿ ಬರಿಯೇಟ ಹಾಕಬೇಡಿರಿ ನಾನು ಸಾಲಗಾರರ ಮಗನಾಗಿ ಸಾಯುವುದಿಲ್ಲ ಇದೊಂದು ಸಾರಿ ಅವಕಾಶ ಕೊಡಿರಿ ಹಣವನ್ನು ಮುಂದೆ ಮುಟ್ಟಿಸುತ್ತೇನೆ ಎಂದಿಗೂ ಸಾಧ್ಯವಿಲ್ಲ ಈಗ ಸದ್ಯ ಮನೆ ಖಾಲಿ ಮಾಡಲೇಬೇಕು ಇರದಿದ್ದರೆ ಮಗನ ಸ್ಥಿತಿ ನಿಮಗೂ ಬರಬೇಕಾಗುತ್ತದೆ ಆಗ ನಿನ್ನ ಮಗಳು ನಿನ್ನ ಕೈಯಾರೆ ಬೀದಿ ಬೀದಿ ಅರಿಯುವಂತಾಗುತ್ತಾಳೆ ಚೆನ್ನಾಗಿ ಯೋಚಿಸು ಏನಪ್ಪ ಇದೆಲ್ಲ ಇದರ ಬಾಯಿಂದ ಬೇರೆ ನುಡಿಗಳನ್ನ ಆಡಿಸಿ ನನ್ನ ಕರಕ್ಕಿಂತ ಬರುವಂತೆ ಮಾಡ್ತಾ ಇದೆಯಲ್ಲಪ್ಪ ನೀನು ನನ್ನ ಕರಕ್ಕಿಂತ ಬರುವಂತೆ ಮಾಡ್ತಾ ಇದೆಯಲ್ಲ ರಾಮಾಯಣದ ರಾಮ ಲಕ್ಷ್ಮಣ ಕೂಡ ಬಿಟ್ಟಿಲ್ಲಪ್ಪ ಈ ವನವಾಸ ಅನ್ನೋದು ಹೀಗಿರುವಾಗ ನಮಗೂ ವನವಾಸ ತಪ್ಪಿದ್ದಲ್ಲ ಹುಟ್ಟಿ ದೇವರು ಹುಲ್ಲಿನ ಮೈಸಲ್ಲಪ್ಪ ನಮ್ಮ ದೈವದಲ್ಲಿದ್ದು ಅದು ಹಾಗೆ ಆಗುತ್ತೆ ನಡೆಯಪ್ಪ ಈ ಪಿಶಾಚಿಗೆ ಈ ಮನೆಯ ಬರ್ಸ್ಕೊಡು ನನ್ನ ಎಲ್ಲಿದ್ದಾನೋ ಅಲ್ಲೇ ಹೊರಟೋಗೋಣ ನಡೆಯಪ್ಪ ಹಾಗಲ್ಲಮ್ಮ ಮಗಳೇ ಲೇ ಗೋವಿಂದ ಅಮ್ಮ ತಾಯೇ ತೆಗೆದುಕೊಳ್ಳಿ ಸಿಹಿಯನ್ನು ಅಮ್ಮ ತಾಯೇ ಜಗದೀಶ್ವರಿ ಅಮ್ಮ ಮಗಳೇ ಸರಿತಾ ಕುಬೇರ ಕುಬೇರ ನಮಗೆ ಯಾರಮ್ಮ ದಿಕ್ಕು ಕುಬೇರ ನ್ಯಾಯ ಎಲ್ಲಿದೆ ನ್ಯಾಯ ಎಲ್ಲಿದೆ ಎಲ್ಲಿದೆಯೋ ನ್ಯಾಯ ಕುಬೇರ ಕುಬೇರ ಕವಿತಾ ಎಲ್ಲಿಗೆ ಹೋಗೋದಮ್ಮ ಏನು ಮಾಡೋದಮ್ಮ ಪರಮೇಶ್ವರ ಅಪ್ಪ ದೇವರೇ ಎಲ್ಲಿದೆಯೋ ನ್ಯಾಯ ಅಣ್ಣ ಎಲ್ಲಿದೆಯೋ ನ್ಯಾಯ ನ್ಯಾಯ
ಅಮ್ಮ ಜಗದಂಬೆ, ಅಮ್ಮ ಜಗದಂಬೆ, ಬಿಸಿಲಿಗೆ ತಾಪವಾಗಿ ಬಂದ ಈ ನಿನ್ನ ಮಕ್ಕಳನ್ನು ಇಂದ ಹೊರ ಕಳಿಸುತ್ತೀಯ. ಗುಡುಗು ಸಿಡಿಲುಗಳಿಂದ ಮಳೆ ಚಳಿಯಿಂದ ನಡುಗಿ ಸಾಯುವ ನಿನ್ನ ಮಕ್ಕಳನ್ನು ಇಂದ ಹೊರ ಹಾಕಿ ಜನರೆದುರಿಗೆ ಕೇಕೆ ಹಾಕಿ ನಗುವಂತೆ ಮಾಡಿಯ ತಾಯಿ. ಇಂದು ಈ ಬಡವರ ಬಾಳಿನ ಸರಿ ಕಾಣಲವೇ? ಹೋಗಿ ಬರೋ ತಾಯಿ, ನಿನಗೆ ನನ್ನ ಕೊನೆ ನಮಸ್ಕಾರಗಳು. ಸತ್ಯ ಅಸತ್ಯತೆಯನ್ನು ತೂಗಿ ಹಾಕುವ ಶಕ್ತಿ ನಿನ್ನಲ್ಲಿದ್ದರೆ ಈ ನಿನ್ನ ಮಗನನ್ನು ಕರೆದ ಮೂಲೆ ಕೊಟ್ಟು ಮರಳಿ ನೆರಳು ಕೊಡುತ್ತಿ, ಇಲ್ಲವಾದಲ್ಲಿ ಕಾಡಿನಲ್ಲೇ ಬಿದ್ದು ಸಾಯಿಸುತ್ತಿ. ಅಮ್ಮ ಬರುವೆವು. ಮಾಡಿದರೇನು ಅನ್ಯಾಯ ಮಾಡಿದರೇನು ಹಾಯಾಗಿ ಬಾಳೋದು ನನಗಾಯಿತು. ಪಾಪಿಯ ಮರುಗದೆ ಅಮ್ಮನ ಮರುಗದೆ ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ? ಎಲ್ಲಿದೆಯೋ ನ್ಯಾಯ? ಪ್ರಕಾಶ, ಮುಗೀತಲ್ಲ ನಮ್ಮ ಕೆಲಸ? ಹಾ, ನಡೆಯನ್ನು ಹೋಗುವ. ಪ್ರಕಾಶ, ನಿಮ್ಮ ತಂಗಿ ಏನಾದರೂ ಅವನ ಬಗ್ಗೆ ತಲೆ ಕೆಡಿಸಿಕೊಂಡರೂ ಕೊಳ್ಳಬಹುದು. ನೋಡು, ನೀ ಸ್ವಲ್ಪ ಎಲ್ಲದಕ್ಕೂ ಹುಷಾರಾಗಿರ್ಬೇಕು. ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ಯಾಕೆಂತ. ನಡೆ ಈಗ ಮೊದಲು ನಮ್ಮ ಗೆಸ್ಟ್ ಹೌಸ್ಗೆ ಹೋಗೋಣ.